ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಪವಿತ್ರ. ಇವತ್ತು ಬೆಳಗ್ಗೆನೇ ದೇವ್ರ ಸಾಮಾನ ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನೋಡಿ, ಬೆಳಗ್ಗೆ ದೇವ್ರ ಸಾಮಾನ ಎಲ್ಲ ಕ್ಲೀನ್ ಮಾಡಿಕೊಂಡು ಹಾಗೆ ಸ್ನಾನ ಬಂದುಬಿಟ್ಟೆ. ನೆಲ ಎಲ್ಲ ಒರೆಸ್ಕೊಂಡು ಇವಾಗ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಆಲ್ಮೋಸ್ಟ್ ನಾವು ಗುರುವಾರನೇ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊತೀವಿ. ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡು ಕಳಶಕ್ಕೆ ಎಲೆ ಇರಲಿ. ನನ್ನ ಮಗನ್ನ ಕಳಿಸಿದ್ದೆ ಅಂಗಡಿಗೆ ಹೋಗಿ ತೊಗೊಂಡು ಬಾರೋ ಅಂತ. ಅಂಗಡಿ ಕ್ಲೋಸ್ ಇದೆ ಅಮ್ಮ ಅಂತ ಹಾಗೆ ಬಂದ. ಹಾಗೆ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ. ಫಸ್ಟು ತುಂಬಿದ ಚರ್ಗಿಗೆ ಪೂಜೆ ಮಾಡಿ, ಆಮೇಲೆ ದೀಪಕ್ಕೆ ಪೂಜೆ ಮಾಡಿ, ಆಮೇಲೆ ಗಣೇಶಂಗೆ ಪೂಜೆ ಮಾಡಿ, ಇನ್ನೆಲ್ಲ ದೇವರಿಗೂ ಪೂಜೆ ಮಾಡ್ಕೊತೀವಿ ನಾವು. ನಾನು ಇದನ್ನು ಸ್ವಲ್ಪ ಫಾಸ್ಟಾಗಿ ತೋರಿಸಿದ್ದೀನಿ. ಎಲ್ಲ ಪೂಜೆ ಎಲ್ಲ ಆಯಿತು. ಇವಾಗ ಬೆಂಡೆಕಾಯಿನ ಹೆಚ್ಕೊತಾ ಇದ್ದೀನಿ. ನಾನು ನೀಟಾಗಿ ಬೆಂಡೆಕಾಯಿ ಹೆಚ್ಕೊಂಡ್ಬಿಟ್ಟು ಇಲ್ಲಿ ನೋಡಿ ಹುರ್ಕೊತಾನೂ ಇದ್ದೀನಿ. ಬೆಂಡೆಕಾಯಿನ ಫ್ರಿಜ್ಜಲ್ಲಿ ಇಡೋಕ್ಕೆ ಹೋಗಬೇಡಿ. ಫ್ರೆಶ್ ಇದ್ದಾಗ ಮಾಡಿದ್ರೂ ಲೋಳೆ ಅಂಶ ಇರುತ್ತೆ. ಒಂದು 2-3 ದಿನ ಬಿಟ್ಟು ಮಾಡಿದ್ರೆ ಲೋಳೆ ಬೇಗನೆ ಫ್ರೈ ಮಾಡ್ಕೋಬೋದು. ಅದಕ್ಕೆ ನಾನಿಲ್ಲಿ ಒಂದು ಬಿಟ್ರೋಟ್ನ ತುರಿದು ಅದ್ರ ರಸನ ತೆಕ್ಕೊಂಬಿಟ್ಟು ಚಪಾತಿ ಹಿಟ್ಟಿಗೆ ಹಾಕಿ ಕಲಿಸ್ತಾ ಇದ್ದೀನಿ. ಚಪಾತಿ ಅಷ್ಟು ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದಕ್ಕಾಗಿ ಏನಾದರೂ ಒಂದು ಸೊಪ್ಪು ಈ ಥರ ಹಾಕ್ಕೊಂಡು ಮಾಡಿಕೊಂಡ್ರೆ ಸ್ವಲ್ಪ ಹೆಲ್ದಿ ಆಗುತ್ತೆ ಅಂತ ಅಷ್ಟೇ. ನಾನು ಉಪ್ಪು ಹಾಕಿ ಕಲಿಸ್ತಾ ಇದ್ದೀನಿ. ಉಪ್ಪು ನೀರನ್ನ ಹಾಕಿಬಿಟ್ಟು ಕಲಿಸ್ತಾ ಇದ್ದೀನಿ. ನೀಟಾಗಿ ಕಲಿಸ್ಕೋಬೇಕು. ಮಗನಿಗೆ ಮಧ್ಯಾಹ್ನಕ್ಕೆ ಬಾಕ್ಸಿ ಕಟ್ಟಬೇಕು. ಮಗಳಿಗೇನಿಲ್ಲ, ಮಗಳು 12 ಗಂಟೆಗೆಲ್ಲ ಬಂದುಬಿಡ್ತಾಳೆ. ನಾನು ಫಸ್ಟು ಚಪಾತಿ ಹಿಟ್ಟನ್ನ ಕಲಿಸ್ಕೊಂಡಿದ್ದೆ, ಆಮೇಲೆ ಬೆಂಡೆಕಾಯಿನ ಕಟ್ ಮಾಡ್ಕೊಂಡಿದ್ದು. ಇದು ಉಲ್ಟಾ ಆಗಿದೆ ಅಷ್ಟೇ. ಒಂದು ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡ್ರೆ ಚೆನ್ನಾಗಿರುತ್ತೆ. ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೊತಾ ಇದ್ದೀನಿ. 1-2 ಈರುಳ್ಳಿ ಹಾಕ್ಕೊಂಡಿದ್ದೆ. ಮೆಣಸಿನ್ಕಾಯಿನೂ ಕಟ್ ಮಾಡಿಕೊಂಡು ಇಲ್ಲಿ ನೋಡಿ ಊರಿಂದ ತಂದಿರೋ ಕರ್ಬೇವಿನ ಸೊಪ್ಪು 1 ತಿಂಗಳ ಮೇಲಾಗೋಯ್ತು. ಇನ್ನೂ ಎಷ್ಟು ಫ್ರೆಶ್ ಆಗಿದೆ ಅಂತ ನೋಡಿ. ಕೆಳಗಡೆ ಒಂದು ಬಟ್ಟೆ ಹಾಕಿ ನೀಟಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ. ಅದು 1 ತಿಂಗಳ ಮೇಲೆ ಬರುತ್ತೆ ಚೆನ್ನಾಗಿ. ನಾವು ಊರಿಗೆ ಹೋದಾಗ ನಮ್ಮ ಮನೆ ಪಕ್ಕದವರು ಚೆನ್ನಾಗಿ ಕೊಡ್ತಾರೆ. ನಾವು ಅವ್ರ ಮನೆ ಕರ್ಬೇವಿನ ಸೊಪ್ಪನ್ನ ನಾವೇ ಆಲ್ಮೋಸ್ಟ್ ತಿಂದಿರೋದು ಅಂತ ಹೇಳೋಕ್ಕೂ ಅಡ್ಡಿಲ್ಲ. ನಾನಿಲ್ಲಿ ಸಾಸಿವೆ, ಜೀರಿಗೆ, ಕರ್ಬೇವಿನ ಸೊಪ್ಪು, ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡು ಇವಾಗ ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಅಂತ. ಇಲ್ಲಿ ನಾನು 1 ಟೊಮೊಟೊನ ಹಾಕ್ಕೊತಾ ಇದ್ದೀನಿ. ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಹಾಕ್ಕೊಂಡು ಫ್ರೈ ಆಗ್ತಾಯಿತ್ತು. ಇಲ್ಲಿ ಅದಕ್ಕೆ ಬಿಟ್ರೊಟ್ಟು ಸಲಾಡ್ ಮಾಡೋಣ ಅಂದ್ಕೊಂಡು ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಮೊಸರನ್ನ ಹಾಕ್ಕೊಂಡು ಕೈ ಆಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಒಂದು ಸಲ ಟ್ರೈ ಮಾಡಿರಿ. ಇಲ್ಲಿ ಟೊಮೊಟೊ ಎಲ್ಲ ಫ್ರೈ ಆಗಿತ್ತು. ಒಂದು ಸ್ಪೂನ್ ಸಾಂಬಾರು ಪುಡಿ, 1 ಸ್ಪೂನು ಅರಿಶಿನ ಪುಡಿನ ಹಾಕಿ ಕೈ ಆಡಿಕೊಂಡು ಆಮೇಲೆ ಬೆಂಡೆಕಾಯಿ ಹುರಿದಿಟ್ಟಿರೋದನ್ನ ಸುರ್ಕೊಂಡೆ. ಉಪ್ಪು ಸ್ವಲ್ಪ ಕಡಿಮೆ ಅನ್ನಿಸ್ತು, ಹಾಗಾಗಿ ಅದನ್ನು ಹಾಕ್ಕೊಂಡು ಸ್ವಲ್ಪ ಬೆಲ್ಲನೂ ಹಾಕ್ಕೊಂಡು ಕೈ ಆಡಿ ಸ್ವಲ್ಪ ಮುಚ್ಚಿಟ್ಟು ಬೇಯಕ್ಕಿಟ್ಟಿದ್ದೀನಿ. ಇಲ್ಲಿ ಸ್ವಲ್ಪ ಪಾತ್ರೆಗಳಿದ್ವು, ಹಾಗಾಗಿ ಪಾತ್ರೆ ತೊಳ್ಕೊಳ್ಳೋಣ ಅಂತ ಪಾತ್ರೆ ತೊಳ್ಕೊತಾ ಇದ್ದೀನಿ. ಸ್ವಲ್ಪ ಗ್ಯಾಸ್ ಕಟ್ಟಿನೆಲ್ಲ ಒರೆಸ್ಕೊಂಡ್ಬಿಟ್ಟು ಇವಾಗ ಚಪಾತಿನ ಲಟ್ಟಿಸ್ಬೇಕು. ಪಲ್ಯನೂ ರೆಡಿಯಾಗಿದೆ, ಸಲಾಡು ರೆಡಿಯಾಗಿದೆ. ಮಕ್ಕಳಿಗೆಲ್ಲ ಹಾಕ್ಕೊಂಡು ತಿನ್ನೋಕ್ಕೆ ಸರಿ ಹೋಗುತ್ತೆ ಅಂತ ತಗೊಬಂದು ಇಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ. ಅಲ್ಲಿಗೆ ಅಡುಗೆ ಮನೆ ನಮ್ಮದು ತುಂಬಾ ಚಿಕ್ಕದು, ಒಬ್ಬರೇ ಓಡಾಡೋಕ್ಕಾಗೋದು. ಹಾಗಾಗಿ ಇವಾಗ ನೋಡಿ ಎಲ್ಲ ಆದಮೇಲೆ ನಾನು ನಮ್ಮ ಮನೆಯವರು ಗ್ರೀನ್ ಟೀನ ಕುಡಿತಾ ಇದ್ದೀನಿ. ನಮ್ಮ ಮನೆಯವ್ರು ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದಮೇಲೆ. ಆದರೆ ಇವಾಗ ಒಂಚೂರು ಚೆನ್ನಾಗಿರಲ್ಲ, ಆದರೆ ನೋಡೋಣ ಹೆಂಗಿರುತ್ತೆ ಅಂತೀವಿ ಅಷ್ಟೇ. ಇಲ್ಲಿ ನಾನು ಚಪಾತಿ ಉದ್ದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಲ್ಲಿಟ್ಕೊಂಡ್ಬಿಟ್ಟು ಹತ್ತತ್ರ 1-2 ತಾಸೇ ಆಗಿತ್ತು ಚಪಾತಿ ಹಿಟ್ಟು ಕಲಿಸ್ಬಿಟ್ಟು. ಚೆನ್ನಾಗಿ ನೆನ್ಕೊಂಡೈತೆ. ಇವಾಗ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ಈ ಥರ ನೋಡಿ ಚಾಕುದಲ್ಲಿ ಕಟ್ ಮಾಡಿಕೊಂಡ್ರೆ ಬೇಗನೆ ಆಗಿಬಿಡುತ್ತೆ. ಇದು ಕೈಯಲ್ಲಿ ಹೀಚ್ಕೊಂಡು ತಗೊಂಡ್ರೆ ಅದು ನಮ್ಮದು ಕನ್ನಡ ಸ್ವಲ್ಪ ಹಾವೇರಿ ಕನ್ನಡ, ಶಿವಮೊಗ್ಗ ಕನ್ನಡ, ಬೆಂಗಳೂರು ಕನ್ನಡ ಎಲ್ಲ ಮಿಕ್ಸ್ ಆಗಿದೆ. ಅಡ್ಜಸ್ಟ್ ಮಾಡ್ಕೊಳ್ಳಿ. ಸ್ವಲ್ಪ ಉದ್ಕೊಂಡ್ಮೇಲೆ ಸ್ವಲ್ಪ ಎಣ್ಣೆ, ಒಂದು ಸ್ವಲ್ಪ ಹಿಟ್ಟು ಹಾಕಿ ಮತ್ತೆ ಫೋಲ್ಡ್ ಮಾಡಿ ಉದ್ದಿದ್ರೆ ತುಂಬಾ ಪದರಾಗಿ ಚೆನ್ನಾಗಿ ಉಬ್ಕೊಂಬರ್ತವೆ ಚಪಾತಿಗಳು. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರ್ತವೆ. ಒಂದು ಸಲ ಟ್ರೈ ಮಾಡಿರಿ. ನಮ್ಮ ಮನೇಲಿ ಅವಾಗವಾಗ ಮಾಡ್ತಾ ಇರ್ತೀವಿ.
ಇದಾಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು.